North Indian, South Indian, Italian, Mexican, baking cake, ice cream, chocolate mocktail, cocktail, table manners, vegetable carving, food photography, food presentation, Korean food, meal food, Thai food, gym food, barista ಎಲ್ಲ ಕೋರ್ಸಸ್ ಅಲ್ಲೂ ಆಫರ್ ಕೊಡ್ತಾ ಇದೀವಿ. ಸೊ ಇಲ್ಲ ಇದೆಲ್ಲ ನಮ್ಮ ಸ್ಟೂಡೆಂಟ್ಸು ಅವರ ಕ್ಲಾಸಸ್ಗೆ ಮಾಡಿರೋದು. ಸೊ 19 ಇಯರ್ಸ್ ಆನಿವರ್ಸರಿ ಸ್ಪೆಷಲ್ ನಾವು ಸ್ಪೆಷಲ್ ಕೋರ್ಸನ್ನ ಲಾಂಚ್ ಮಾಡ್ತಾ ಇದೀವಿ ವರ್ಷನೀಸ್ ಕಿಚನ್ ಇಂದ. ಸೊ ಜಸ್ಟ್ 35,000ಗೆ ಈ ಥರ ಎಲ್ಲ ಕೋರ್ಸಸ್ನ ಇಂಟರ್ನ್ಶಿಪ್ ಆ್ಯಂಡ್ ಪ್ಲೇಸ್ಮೆಂಟ್ನ ಕೊಡ್ತಾ ಇದ್ದೀವಿ. ಎಲ್ಲದಕ್ಕೂ ChatGPT ಬರುತ್ತೆ, ನಮಗೆ ಯಾರು ಆಲ್ಟರ್ನೇಟಿವ್ ಇಲ್ಲ ಗುರು. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ನಾನು ನಿಮ್ಮ ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ಬನಶಂಕರಿ ಹತ್ರ. ಸೊ ವರ್ಷನೀಸ್ ಕಿಚನ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರಾ. ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರು ಕಾಯ್ತಾ ಇದ್ದಾರೆ. ವರ್ಷಿಣಿ ಕಿಚನ್ಸ್ ಇದೆ ಹೊಸ ವಿಡಿಯೋ ಅಲ್ಲ, ಆಲ್ರೆಡಿ ಇದು 3ನೇ ವಿಡಿಯೋ. ಈ ಸಲ ಏನ್ ತಂದಿದ್ದೀರಾ ಸ್ಪೆಷಲ್ ಅದನ್ನ ನೀವೇ ತಿಳಿಸ್ಕೊಟ್ರೆ ಇನ್ನೂ ಖುಷಿಯಾಗಿದೆ. ಸರ್ ತುಂಬಾ ರೈಟ್ ಟೈಮ್ಗೆ ಬಂದಿದ್ದೀರಾ. ಇವತ್ತು ನಮ್ದು ಸ್ಪೆಷಲ್ ತಿಂಗಳು ಇದು. ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ಕಂಪ್ಲೀಟೆಡ್ 19 ಇಯರ್ಸ್ ಆನಿವರ್ಸರಿ ಮಾಡ್ತಿದ್ದೀವಿ. ಆನಿವರ್ಸರಿ ಅಂತ ಸ್ಪೆಷಲ್ ಸಾಕಷ್ಟು ಕೋರ್ಸಸ್ ಕೂಡ ತುಂಬ ಡಿಸ್ಕೌಂಟಲ್ಲಿ ಕೊಡ್ತಿದ್ದೀವಿ. ಸೊ ಕಂಪ್ಲೀಟ್ 100% ವೆಜಿಟೇರಿಯನ್ ಅಕಾಡೆಮಿ ಇನ್ ಏಷ್ಯಾ. ಸೊ 19ನೇ ಆನಿವರ್ಸರಿಗೆ ಸೊ ನಿಮಗೆ 35,000 ಪ್ಲಸ್ GSTಗೆ ನಿಮಗೆ ಹೇಳ್ಕೊಟ್ಟು ಇಂಟರ್ನ್ಶಿಪ್ ಕೊಟ್ಟು ಪ್ಲೇಸ್ಮೆಂಟ್ ಇದೆ. ಬರೀ ವಿಡಿಯೋದಲ್ಲಿ ಕೇಳಿದ್ರೆ ನಿಮಗೆ ಸಾಲದು. ನೀವು ಇಲ್ಲಿಗೆ ಬಂದು ಅಥವಾ ಈ ಡಿಸ್ಪ್ಲೇಲಿ ಇರೋ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಇನ್ನಷ್ಟು ಕಂಪ್ಲೀಟ್ಲಿ ಮಾಹಿತಿ ಸಿಗುತ್ತೆ. ನಾನು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಆಲ್ರೆಡಿ ಒಂದು ಡಿಶಸ್ ಪ್ರಿಪೇರ್ ಆಗ್ತಿದೆ. ನನಗೆ ಆಲ್ರೆಡಿ ಆ ಒಂದು ಗಮ್ಮ ಬರ್ತಾ ಇದೆ. ಕಿಚನ್ಗೆ ಡೈರೆಕ್ಟ್ ಹೋಗ್ಬಿಡೋಣ ಮೇಡಮ್, ಏನಂತೀರಾ? ಎಸ್ ಸರ್. ಸರ್ ನೋಡಿ, ಇಲ್ಲಿ ನಮ್ಮದು ಸೌತ್ ಇಂಡಿಯನ್ ರೆಸಿಪೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ತಟ್ಟೆ ಇಡ್ಲಿ, ಬಟನ್ ಇಡ್ಲಿ ಮತ್ತು ವಡೆ, ಉದ್ದಿನ ವಡೆ ಎಲ್ಲರೂ ಹೋಟೆಲ್ ಸ್ಟೈಲ್ ಹೆಂಗ್ ಮಾಡೋದು ಕೇಳ್ತಾರೆ. ಸೊ ನಾವು ಕಮರ್ಷಿಯಲ್ ಸ್ಟೈಲಲ್ಲೇ ಕಮರ್ಷಿಯಲ್ ಆಗಿ ನಾ ಹೇಳ್ದಂಗೆ ಸೊ ಅದೇ ತರ ಸ್ಟೂಡೆಂಟ್ಸ್ ಹತ್ರ ನಾವು ಹೇಳ್ಕೊಡ್ತಾ ಇದೀವಿ. ಸೊ ಇಲ್ಲಿ ಇಡ್ಲಿಗೂ ವೆರೈಟೀಸ್ ಆಫ್ ಆಪ್ಷನ್ಸ್ ನೀವು ಮಾಡಿ. ಎಸ್, ಇಲ್ಲಿ ನೋಡಿ ತಟ್ಟೆ ಇಡ್ಲಿ ಇಟ್ಟಿದೀವಿ, ಬಟನ್ ಇಡ್ಲಿ ರೆಡಿ ಮಾಡಿದೀವಿ. ಸೊ ಇವಾಗ ಒಳಗಡೆ ಇಡ್ತೀವಿ. ಈಗ ವಡೆ ಮಾಡೋಣ. ವಡೆ ಮಾಡುವಾಗ ಗ್ಲೌಸಸ್ ಹಾಕೊಂಡು ವಡೆ ಮಾಡಿದ್ರೆ ಬರಲ್ಲ. ನೋಡಿ, ಕೈನ ನೀರಲ್ಲಿ ವಾಶ್ ಮಾಡಿಕೊಂಡು ಸೊ ವಡೆ ಹಾಕ್ಬೋದು. ಸೊ ನೋಡಿ, ಹೋಟ್ಲಲ್ಲಿ ನೀವು ನೋಡಿರ್ತೀರಾ ಇದೇ ಥರ ಕಲರು. ಸೊ ಅದೇ ಥರ ಕಲರು, ಟೆಕ್ಸ್ಚರ್ಸ್ ಎಲ್ಲ ಬರುತ್ತೆ. ಸೊ ರೆಸಿಪಿ ಪ್ರಾಪರ್ ಆಗಿರಬೇಕು, ಹಾಕೋ ವಿಧಾನ, ಓಕೆ, ಫ್ಲೇಮು ಇದೆಲ್ಲ ಮ್ಯಾಟರ್ ಆಗುತ್ತೆ. ಎಲ್ಲ ಒಂದೊಂದೇ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನಾವು ನೋಡಿ ಸ್ಟೂಡೆಂಟ್ಸ್ ಕೂಡ ಲೈವ್ ಆಗಿ ನಾವು ಮಾಡಿಸ್ತೀವಿ ಅವ್ರ ಕೈಯಲ್ಲಿ ಇದೇ ತವಾಲಿ. ನಿಧಾನ. ಎಸ್. ಸೊ ಹೀ ಈಸ್ ಅ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಸೌತ್ ಇಂಡಿಯನ್ ಮಾಡ್ತಿದ್ದಾನೆ. ಸೊ ಹೀ ಈಸ್ ಬಿಕಮ್ ಶಾರ್ಟ್ಲಿ ಅವನೊಬ್ಬ ದೊಡ್ಡ ಮಾಸ್ಟರ್ ಆಗ್ತಾನೆ. ನೋಡಿ, ವಡೆ ತೆಗೆದಿದ ತಕ್ಷಣ ತೂತಿನ ಬಟ್ಲಲ್ಲಿ ಹಾಕ್ಕೊಳ್ತೀವಿ. ಕೆಳಗಡೆ ಈ ಥರ ಇದಿರುತ್ತೆ, ಎಣ್ಣೆ ಎಲ್ಲ ಅದರಲ್ಲಿ ಇಳಿದೋಗ್ಬಿಡುತ್ತೆ. ಎಸ್, ಹಾಕಿ. ಎಸ್. ಸೊ ಇವಾಗ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಇದು ಮಿನಿಮಮ್ ನೀರು ಹಾಕಿದ್ಮೇಲೆ 20-25 ನಿಮಿಷ ಬಿಸಿ ಆಗಬೇಕು. ಆದಮೇಲೆ ಒಂದೊಂದೇ ಟ್ರೇ ಇಡ್ತಾ ಇದ್ದೀವಿ. ಸೊ ಇದು ಬಟನ್ ಇಡ್ಲಿ, ಕೆಳಗಡೆ ತಟ್ಟೆ ಇಡ್ಲಿ ಇಟ್ಟಿದ್ದೀವಿ. ಎಸ್. ಸೊ ಇಲ್ಲೇ ಸ್ಟೂಡೆಂಟ್ಸ್ಗಳಿದ್ರು, ಅವ್ರನ್ನೇ ಮಾತಾಡ್ಸೋಣ ಅಂತ. ಹೇಗೆ ಅನಿಸ್ತಿದೆ ನಿಮಗೆ ವರ್ಷಣಿ ಕಿಚನ್ಸ್? ಯಾವಾಗ ಜಾಯ್ನ್ ಆದ್ರಿ ನೀವು? ಲಾಸ್ಟ್ 1 ಮಂತ್ ಆಗಿದೆ ಜಾಯ್ನ್ ಆಗಿ. ಓಕೆ, ಚೆನ್ನಾಗಿದೆ, ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ನೀವೇನು ಚೂಸ್ ಮಾಡಿದ್ದೀರಾ? ಅದು ಕುಕಿಂಗ್, ಬೇಕಿಂಗ್ ಅಂತ ಎಲ್ಲ ಆಪ್ಷನ್ಸ್ ಇರುತ್ತೆ ಅಲ್ವಾ? ನಾವು ಸೌತ್ ಇಂಡಿಯನ್ ಚೂಸ್ ಮಾಡಿದ್ದೀನಿ. ಸೂಪರ್. ನೀವೇನು ಚೂಸ್ ಮಾಡಿದ್ದೀರಾ ಮೇಡಮ್? ಚಾಟ್ಸ್. ಓಕೆ, ಅದ್ರ ಜೊತೆಗೆ ಸೌತ್ ಇಂಡಿಯನು ಚೂಸ್ ಮಾಡ್ಕೊಂಡಿದ್ದೀರಾ. ಸೊ 2 ಡೇಸಲ್ಲೇ ಆಲ್ಮೋಸ್ಟ್ ಉದ್ದಿನ ವಡೆ ಹಾಕಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ವೆರಿ ನೈಸ್. ಹೇಗೆ ಅನಿಸ್ತಿದೆ ಇಲ್ಲಿ ವರ್ಷಿಣಿ ಕಿಚನ್ ಟೀಮ್ ಸಪೋರ್ಟು, ಸ್ಟಾಫ್ ಎಲ್ಲ ಹೇಗಿದ್ದಾರೆ ಹೀಗೆ? ಓಕೆ. ಸೊ ಅಂದರೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಯಾರು ಅಂದರೆ ನಿಮಗೆ ರೆಫರ್ ಮಾಡಿದ್ದು ಅಥವಾ ಹೇಗೆ ಗೊತ್ತಾಯಿತು ನಿಮಗೆ ವರ್ಷಿಣಿ ಕಿಚನ್ಸ್? ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಇದ್ದೆ, ಅವಾಗ ಸ್ಕ್ರೋಲ್ ಮಾಡಿ ಅವಾಗ ನೋಡಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲೇ ನೀವು ನೋಡೇನೆ ಇನ್ಫ್ಲೂಯೆನ್ಸರ್ಸಿಂದ ಇಲ್ಲಿ ಇವತ್ತು ಬಂದು ಜಾಯ್ನ್ ಆಗಿರೋ. ನೋಡಿ, ಇಲ್ಲಿ ನಮ್ಮ ಸ್ಟೂಡೆಂಟು ಡೊನೇಟ್ ಮಾಡ್ತಿದ್ದಾರೆ. ಜಸ್ಟ್ 2 ಡೇಸ್ ಆಯಿತು. ದಿಸ್ ಇಸ್ ಹರ್ 2nd ಡೇ. ಸೊ ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಯಿತು. ನೆಕ್ಸ್ಟ್ ನಾನು ಓನಾಗೂ ನಾವೇ ಮಾಡ್ಬೇಕಂದ್ರೆ ಓಕೆ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು. ಬಟ್ ನರ್ವಸ್ ಆಯಿತು ಅಂತಿದ್ದಾರೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೋನಟ್ ಮಾಡಿದ್ದಾರೆ, ಶೇಪ್ ನೋಡಿ, ಥಿಕ್ನೆಸ್ ನೋಡಿ, ಸೊ ಎಷ್ಟು ಚೆನ್ನಾಗಿದೆ ಅಂತ. ಕ್ಲೀನಾಗಿ ಪರ್ಫೆಕ್ಟಾಗಿ ಸ್ಲೋ ಆಗಿ ಹೆಂಗೆ ಮಾಡಬೇಕೋ ಹಾಗೆ ಮಾಡ್ತಿದ್ದಾರೆ. ಸೊ ಪ್ರತಿ ಒಂದು ಡೋನಟ್ಟು ನೀವೇ ಫ್ರೈ ಮಾಡಿರೋದಲ್ವಾ, ಹೌದು. ಯಾವುದೂ ಕಷ್ಟ ಅಲ್ವೇ ಇಲ್ಲ. ಒಂದ್ಸರಿ ನೀವು ಮಾಡಿಬಿಟ್ರೆ ಎರಡನೇ ಸರಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಗಲೇ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ ಹೌದೌದು. ಕ್ಲಾಸಸ್ ಸೇರ್ಕೊಳಕ್ ಮುಂಚೆ, ಇವಾಗಲೇ ನಿಮಗೆ ಬೆಟರ್. ನೆನ್ನೆ ಒನ್ ಡೇಗೆ ನಾನು ಬೇಡ ಸ್ಟಾಪ್ ಮಾಡ್ಬಿಡೋಣ ಅಂತ ಅನಿಸ್ತು. ಓಕೆ. ಆಮೇಲೆ ಮನೆಗೆ ಹೋಗಿ ಯೋಚನೆ ಮಾಡಿದೆ, ಇಲ್ಲ ಫಸ್ಟ್ ಡೇಗೆ ನಾನು ನರ್ವಸ್ ಆಗಿದ್ದೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡು ಓಕೆ. ಓಕೆ, ಸೊ ಇವತ್ತು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ಖಂಡಿತ. ಸೊ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನ, ಇವಾಗ ಇಲ್ಲಿ ಇದನ್ನೆಲ್ಲ ಆರ್ಡ್ರ್ ಮಾಡಿ ತಿನ್ನೋಣ. ಏನು ಹೇಳ್ತಾರೆ ನನಗಂತೂ ಗೊತ್ತಾಗ್ತಿಲ್ಲ. ಸರ್ಪ್ರೈಸಿಂಗ್ ಆಗಿದೆ, ಕಲರ್ಫುಲ್ ಆಗಿದೆ ಫುಡ್ ಮಾತ್ರ. ಸೊ ಇದೆಲ್ಲ ಏನು ತಂದು ಅರೇಂಜ್ ಮಾಡ್ದಂಗಿದೆ ನನಗೆ. ಸೊ ಇಲ್ಲ, ಇದೆಲ್ಲ ನಮ್ಮ ಸ್ಟೂಡೆಂಟ್ಸು ಅವರ ಕ್ಲಾಸಸ್ಗೆ ಮಾಡಿರೋದು. ವಾವ್. ಸೊ ಇದು ಪ್ರತಿಯೊಂದು ಇಂಡಿವಿಜುವಲ್ ಆಗಿ ನಮ್ಮ ಸ್ಟೂಡೆಂಟ್ಸೇ ಮಾಡಿರೋದು, ಯಾವುದು ನಾವು ಮಾಡಿರೋದಲ್ಲ. ಸ್ಟೂಡೆಂಟ್ಸ್ ನಾವು ಹೇಳ್ಕೊಟ್ಟಿರೋದು ಆಬ್ವಿಯಸ್ಲಿ. ಸೊ ಅವರು ಮಾಡಿರೋದು ಪ್ರತಿಯೊಂದು ಈ ಥರ ಎಲ್ಲ ಬರುತ್ತೆ ಸಿಲೆಬಸ್ ಅಲ್ಲಿ. ಸೊ ಅದ್ರಲ್ಲಿ ಬೇಸಿಕ್ ಬಿಸ್ನೆಸ್ ಕೋರ್ಸ್ ಇದೆ, ಪ್ರೊಫೆಷನಲ್ ಕೋರ್ಸ್ ಇದೆ, ಡಿಪ್ಲೊಮೊ ಇದೆ, ಅಡ್ವಾನ್ಸ್ ಡಿಪ್ಲೊಮೊ ಇದೆ. ಅವ್ರು ಯಾವ ಕೋರ್ಸ್ ತೊಗೊಂತಾರೋ ಆ ಕೋರ್ಸ್ ಮೇಲೆ ಸಿಲೆಬಸ್ ಕವರ್ ಆಗುತ್ತೆ. ಇದು ಕಪ್ ಕೇಕ್ಸು ವಿತ್ ಫ್ರೂಟ್ ಫಿಲ್ಲಿಂಗು. ಓಕೆ, ಇದು ಟೀ ಟೈಮ್ ಕೇಕ್ಸು. ಅದರಲ್ಲಿ ನಿಮಗೆ ನೋಡಿ ಸಾಕಷ್ಟು ಫ್ಲೇವರ್ಸ್ ನೋಡ್ತಿದ್ದೀರಾ. ಇದು ಏಗೇನ್ ಆಲಿಯಾಸ್ ಫೇವ್ರೆಟ್ ಡೆಸರ್ಟ್ ಟ್ರಸ್ಲಿ ಚೀಸು. ಟ್ರಸ್ಲಿ ಚೀಸಲ್ಲಿ ನಾವಿಲ್ಲಿ ಮ್ಯಾಂಗೋ ಟ್ರಸ್ಲಿ ಚೀ ಇದೆ, ಚಾಕ್ಲೇಟ್ ಟ್ರಸ್ಲಿ ಚೀ ಇದೆ, ಆಮೇಲೆ ಸ್ಟ್ರಾಬೆರಿ, ಇದು ಅಥೆಂಟಿಕ್ ಟ್ರಸ್ಲಿ ಚೀ ಇದು. ಸೊ ಇದು ಕೂಡ ಇದೆ. ಆಮೇಲೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಲ್ಲ ಹಿರಾಮಿಸು, ಎಲ್ಲ ಕಾರ್ಪೊರೇಟ್ ಅವರು ಮಾಡ್ಕೊಂಡು ಜಯನಗರ ಯಾವ ನಗರ ಅದ್ರ ಎಲ್ಲ ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆ ಬ್ರೆಡ್ ಅಂಡ್ ಬಟರ್ ಕೊಡ್ತಿದ್ದಾರೆ ನಮ್ಮ ತಿರಮಿಸು. ಇದು ಆಂಥ್ರಮೆ ಪತ್ತಿತ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕ್ಲಾಸಿಕ್ ಡೆಸರ್ಟು, ನಿಮಗೆ ಬೇಕರೀಸ್ ಅಲ್ಲಿ ಇದು ಸಿಗಲ್ಲ. ತುಂಬಾ ಹೈ ಎಂಡ್ ಕಡೆ ಹೋದಾಗ ಈ ಐಟಮ್ಸು ಅಲ್ಲಿ ಸಿಗತ್ತೆ, ಎಲ್ಲ ಕಡೆ ಸಿಗಲ್ಲ. ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಯೂಶಲಿ ಪೇಸ್ಟ್ರಿ ತಿಂದರೆ ಬಾಯಿಗೆ ಒಂದು ಸ್ವಲ್ಪ ತಿಂದಿದ ತಕ್ಷಣ ಸಾಕಪ್ಪ ಅನ್ಸುತ್ತೆ, ಹಂಗೆ ಅನ್ಸಲ್ಲ. ಒಂದು ತಿಂದರೆ ಇನ್ನೊಂದು ತಿನ್ನೋಣ ಅಂತ ಆ ಥರ ಅನ್ಸುತ್ತೆ. ತುಂಬ ಕ್ಲಾಸಿಕ್ ರೆಸಿಪೀಸ್ ಎಲ್ಲ. ಸೊ ಇಟ್ ಇಸ್ ಆಲ್ ಇಂಟರ್ನ್ಯಾಷನಲ್ ರೆಸಿಪೀಸ್. ಹ್ಯಾಸ್ ವಿ ಆರ್ ಗಿವಿಂಗ್ ಅ ಪ್ಲೇಸ್ಮೆಂಟ್, ಅಬ್ರಾಡ್ ಪ್ಲೇಸ್ಮೆಂಟ್ಸು ನಮ್ದಿದೆ. ಆಮೇಲೆ ಜಾಬ್ಸ್ ಇರೋದ್ರಿಂದ ಇವಾಗ ನೀವು ತಾಜ್ ಇರ್ಬೋದು, ಆ ಥರ ಅಲ್ಲಿ ಕೂಡ ಪ್ಲೇಸ್ಮೆಂಟ್ಸು ಕೊಲಾಬ್ರೇಷನ್ ಇದೆ. ಅಲ್ಲೆಲ್ಲ ಪ್ಲೇಸ್ಮೆಂಟ್ಸ್ ಮಾಡಿಸೋದ್ರಿಂದ ಇಂಟರ್ನ್ಯಾಷನಲ್ ರೆಸಿಪೀಸ್ ಎಲ್ಲ ಕವರ್ ಆಗುತ್ತೆ. ನೋಡಿ ಕ್ರೋಝಾನ್ಸ್ ಇದೆ, ಕೊರಿಯನ್ ಬನ್ಸ್ ಇದೆ, ಬ್ರೆಡ್ಸ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ನೋಡಿ ಪ್ರತಿಯೊಂದು ಇಲ್ಲಿ ನಮ್ಮ ಸ್ಟೂಡೆಂಟ್ಸು ಈ ತರ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು. ಹಿಂದೆ ಎಷ್ಟು ಮೆಸ್ ಇದೆ ಅಂದ್ರೆ, ಇಷ್ಟು ರೆಡಿ ಆಗ್ಬೇಕಂದ್ರೆ ಹಿಂದೆ ಅಷ್ಟೇ ಕಷ್ಟ ಇರತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಾ ಬೇಕಿಂಗ್ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ, ಇದೊಂದೇ ಅಲ್ಲ. ನೀವು ಈ ಕಡೆ ಇನ್ನೊಂದನ್ನು ನೋಡೋದಾದರೆ ವರ್ಷನ್ನು, ನಮ್ಮ ಸೌತ್ ಇಂಡಿಯನ್ದು ಕುಕ್ಕಿಂಗ್ ವರ್ಷನ್ನು. ಓ ಮೈ ಗುಡ್ನೆಸ್, ನಾನು ಅಷ್ಟೇ ಮೇಡಮ್ ಯಾವುದೋ ಹೋಟ್ಲಿಂದ ತರಿಸ್ಬಿಟ್ಟಿದ್ದಾರೆ ಪಾರ್ಸಲ್ ಅಂತ ಅನ್ಕೊತಾ ಇದ್ದೆ ನಾನು. ಡೆಫಿನೆಟ್ಲಿ ಅಲ್ಲ. ಸೊ ಇಲ್ಲಿರೋಂಥ ಸ್ಟೂಡೆಂಟ್ಸ್ನ ಇವರೇ ಅವರು ಖುದ್ದಾಗೆ ಹೇಳಿಕೊಟ್ಟು ಮಾಡಿಸಿರೋ ಅಂಥದ್ದು. ನೀವು ಇಲ್ಲಿ ನೋಡ್ಬೋದು ಕ್ಲೋಸಪ್ಪಾಗೆ ನೋಡೋದಾದರೆ. ಮ್ಯಾಮ್ ಏನಿದು ಆ್ಯಕ್ಚುಲಿ? ತಟ್ಟೆ ಇಡ್ಲಿ ವಿತ್ ಕರ್ಬೇವಿನ ಪುಡಿ, ಇಡ್ಲಿ ಸಾಂಬಾರ್ ಡಿಪ್ಪು. ಸೌತ್ ಇಂಡಿಯನ್ ಮೀಲ್ಸು, ಇದು ನಾರ್ತ್ ಇಂಡಿಯನ್ ಮೀಲ್ಸು. ರವಾ ಇಡ್ಲಿ, ಬಿಸಿಬೇಳೆಬಾತು, ಇದು ತಟ್ಟೆ ಇಡ್ಲಿ ರೆಡ್ ಪುಡಿ ಅಂದ್ರೆ ಶೇಂಗಾ ಪುಡಿ ಹಾಕಿದೀವಿ. ಖಾರಬಾತ್, ಕೇಸರಿ ಬಾತು ಅಂಡ್ ಪೊಂಗಲು. ಯೂಶಲಿ ಬ್ರೇಕ್ಫಾಸ್ಟ್ ಅಂದ್ರೆ ಇದೆಲ್ಲ ಹೋಗ್ತೀರಾ. ಸೊ ದೋಸೆ ಸೀರೀಸು ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ದೋಸೆ ಸೀರೀಸ್, ಮಸಾಲೆ ದೋಸೆ, CTR ಸ್ಟೈಲು, ಎಲ್ಲ ಹೋಟೆಲ್ಗಳ ಸ್ಟೈಲನ್ನು ತೋರಿಸ್ತೀನಿ. ಸೊ ಅದು ಇದೆ. ಇವತ್ತು ಸೌತ್ ಇಂಡಿಯನ್ ಡಿಶಸ್ ಇಷ್ಟು ಮಾಡಿದ್ದೀವಿ. ಇಷ್ಟು ಮಾಡೋಕ್ಕೆ ಬ್ಯಾಕ್ ಎಂಡಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ನಮಗೆ ಗೊತ್ತು. ಸೊ ಅಷ್ಟು ಈಸಿ ಅಲ್ಲ ಇಷ್ಟು ಪ್ರೆಸೆಂಟೇಷನ್ ಕೊಡೋದು ನಾವು. ಅಂದರೆ ಬ್ಯಾಕ್ ವರ್ಕ್ ತೋರಿಸ್ತೀರಾ, ಫ್ರಂಟಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ಹೇಳೋದಲ್ಲ ಕಮರ್ಷಿಯಲ್ ಸ್ಟೈಲಲ್ಲೇ ಹೇಳ್ಕೊಡೋದು ಒಂದೇ ಅಲ್ಲ, ಕ್ವಾಂಟಿಟಿ ಎಷ್ಟು ಹಾಕಬೇಕು ಗೊತ್ತಿರಲ್ಲ. ಸೊ ಕ್ವಾಂಟಿಟಿ ಎಷ್ಟು ಹಾಕಬೇಕು, ಹೆಂಗೆ ಸರ್ವ್ ಮಾಡ್ಬೇಕು ಕಸ್ಟಮರ್ಗೆ, ಪಾರ್ಸಲ್ ಹೆಂಗೆ ಮಾಡಬೇಕು, ಪಾರ್ಸಲ್ ಹೆಂಗೆ ಕಟ್ಟಬೇಕು, ಲೈಸೆನ್ಸ್ ಏನೇನು. ಅಂದರೆ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ, ಯೂಸ್ ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಏನು ಯೂಸ್ ಮಾಡ್ಬೋದು, ಅಷ್ಟು ಸ್ಕ್ರ್ಯಾಚಿಂದ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಮೇಡಮ್ ಅದೇ ಈಗ ಕಂಪ್ಲೀಟ್ಲಿ ಕುಕ್ಕಿಂದ ಬೇಕಿಂಗ್ವರೆಗೂ ಅಂದರೆ ಸ್ಟಾರ್ಟಿಂಗ್ ಅವರು ಹೇಗೆ ಕುಕ್ ಮಾಡೋದಕ್ಕೆ
ಕಲಿಯೋದ್ರಿಂದ ಹಿಡಿದು ಅವ್ರ ಬಿಸ್ನೆಸ್ ಏನಾದರೂ ಲಾಂಚ್ ಮಾಡೋ ತನಕ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಹೌದು ಹೌದು. ವೆರಿ ನೈಸ್. ಸೊ ಏನಾದರೂ 1 or 2 ಎಕ್ಸಾಂಪಲ್ಸ್ ಹೇಳ್ಬೋದಾ, ಅಂದರೆ ರೀಸೆಂಟ್ ಕಲಿತು ಹೋಗಿರೋ ಅಂಥವ್ರದ್ದು? ಸುಮಾರು ಜನ ಇದ್ದಾರೆ ಆ ಥರ ಮಾಡಿ ಸೆಟ್ಲ್ ಆಗಿರೋರು. ಕೆಲವರು ನಮ್ಮ ಹೆಸರು ಹೇಳಬೇಡಿ, ಹೇಳಿದ್ರೆ ಅವರು ಬಂದು ಕಲಿತಾರೆ, ಸೇಮ್ ಕಾಂಪಿಟೇಟ್ ಆಗತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ದಟ್ಸ್ ದೇರ್ ಪರ್ಸನಲ್. ಇದರಲ್ಲಿ ಒಬ್ಬರ ಹೆಸರು ಹೇಳಬೇಕು ಅಂತ ಅನ್ಕೋತೀನಿ. ಮಹೇಶ್ ಅಂತ ಡಿಪ್ಲೊಮಾ ಇನ್ ಕುಕೀಸ್ ನನ್ನ ಹತ್ರ ಕಲ್ತರು. ಎಸ್ಪೆಷಲಿ ಮಶ್ರೂಮ್ಸ್ ನಾವು ತುಂಬಾ ಒಳ್ಳೇದು ಇವಾಗ ಹೆಲ್ತ್ಗೆ ಅಂತ ಹೇಳ್ತಾರೆ. ಡೈರೆಕ್ಟ್ ಮಶ್ರೂಮ್ ಎಷ್ಟು ಅಂತ ತಿನ್ನಕ್ಕಾಗತ್ತೆ. ಕುಕಿಯಲ್ಲಿ ಮಶ್ರೂಮ್ನ ಮಾಡಿ ನನ್ನ ಹತ್ರ ಕಲ್ತರು. ಮಲ್ಟಿಪಲ್ ರೆಸಿಪೀಸ್ ಕುಕಿ ರಿಲೇಟೆಡ್. ಇವಾಗ ದೊಡ್ಡದಾಗಿ ಬಿಸ್ನೆಸ್ ಲಾಂಚ್ ಮಾಡಿದ್ದಾನೆ, ತುಂಬಾ ದೊಡ್ಡದಾಗಿ ಪ್ರೊಡಕ್ಷನ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನು ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ವಶ್ನೀಸ್ ಕಿಚನ್ ಬಗ್ಗೆ ನಾವು ಹೇಳ್ಕೊಡೋ ಕ್ಲಾಸಸ್ ಬಗ್ಗೆ ಅವನ ಇಂಟರ್ವ್ಯೂಲಿ ಅವನೇ ಹೇಳಿದ್ದಾನೆ. ಆ ಥರ ಸಾಕಷ್ಟು ಜನ ಶೆಫ್ಗಳಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅಡುಗೆ ಅಂದರೆ ನಿಮಗೆ ಗೊತ್ತು, ನಳಪಾಕ. ಸೊ ಇಬ್ಬರು ನಲರು ನನ್ನ ಪಕ್ಕದಲ್ಲಿ ಇದ್ದಾರೆ. ಸೊ ಯಾರು ಕಮ್ಮಿ ಇಲ್ಲ ನೋಡಿ. ಇಷ್ಟೆಲ್ಲ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹೀ ಈಸ್ ಅವರ್ ಪ್ರೌಡ್ ಸ್ಟೂಡೆಂಟ್. ಅಡ್ವಾನ್ಸ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ 1 year ಬಿಫೋರು. ಸೊ ನಾನು ಹೇಳಿದೆ ಮಾಡಿ ನಮ್ಮ ಹತ್ರನೇ ವರ್ಕ್ ಮಾಡಿ. ಸೊ ಹಿ ಹಸ್ ಗಾಟ್ ಇನ್ನ ಒಳ್ಳೆ ಸ್ಯಾಲ್ರಿ ಬೇರೆ ಕಡೆ ಬಂದಿದೆ. ಸೊ ಅಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಟುಡೇ ಇಸ್ ಲಾಸ್ಟ್ ಡೇ. ಒಳ್ಳೊಳ್ಳೆ ಆಫರ್ಸ್ ಕರೆದು ಕೊಡ್ತಾ ಇದ್ದಾರೆ. ಆ ಥರ ಇರುತ್ತೆ. ಒಂದ್ಸರಿ ನಿಮ್ಮ ಕೈಯಲ್ಲಿ ವಿದ್ಯೆ ಇದೆ ಅಂತ ಹೇಳಿದ್ರೆ ಯಾರಿಗೂ ಸಲಾಮ್ ಹೊಡೋ ಕೆಲಸ ಇರಲ್ಲ, ಎಲ್ಲರೂ ನಮಗೆ ಸಲಾಮ್ ಹೊಡಿತಾರೆ. ಸೊ ಅಷ್ಟು ಚೆನ್ನಾಗಿ ನಾವು ಕಲಿಬೋದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ಯಾರಿಗೂ ಡಿಪೆಂಡೆನ್ಸಿ ಇರಲ್ಲ. ಎಸ್ಪೆಷಲಿ ಫುಡ್ ಇಂಡಸ್ಟ್ರಿ ಅಂದರೆ ಗೊತ್ತು, ಆಲ್ ಟೈಮ್ ಡಿಮಾಂಡ್. ಎಲ್ಲದಕ್ಕೂ ChatGPT ಬರುತ್ತೆ. ನಮಗೆ ಯಾರು ಆಲ್ಟರ್ನೇಟಿವ್ ಇಲ್ಲಾಗರೂ ನಾವೇ. ಸೊ ಯಾರು ನಮ್ಮನ್ನು ಬಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನ್ಯೂ ಶೆಫ್ ಈಗ ಜಾಯಿನ್ಡ್ ಆಸ್ ಅಸಿಸ್ಟೆಂಟ್ ಶೆಫ್ ನಮ್ಮ ಹತ್ರ. ಅಗೇನ್ ನಮ್ಮ ಸ್ಟೂಡೆಂಟ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್. ಸೊ ಒಂದು ಸ್ಟೂಡೆಂಟ್ನ ಕಳಿಸ್ಕೊಡ್ತಾ ಇದ್ದೀವಿ, ಒಂದು ಸ್ಟೂಡೆಂಟ್ನ ಬರ್ಮಾಳ್ ಕೊಡ್ತಾ ಇದ್ದೀವಿ. ಸಿಂಪಲ್. ವರ್ಷಿಣಿ ಕಿಚನ್ಸ್ಗೆ ನೀವು ಏನಾದರೂ ಕಲಿಬೇಕು ಅಂತ ಹೇಳಿದ್ರೆ ಅದೇ ಬೇಕಿಂಗ್ ಇರ್ಬೋದು, ಕುಕಿಂಗ್, ಬರೀ ಫುಡ್ ಕಲಿಯೋದು ಒಂದೇ ಅಲ್ಲ. ಆ ಕಲಿತಿದ್ದನ್ನ ನೀವೇನಾದರೂ ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡಬೇಕು, ಈ ಥರ ಏನಾದರೂ ನೀವು ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ತನಕನೂ ಅವ್ರು ಅಡ್ವಾನ್ಸ್ಡಾಗೆ ನಿಮ್ಮ ಜೊತೆಗೆ ಇದ್ದು ಆ ಒಂದು ಸಪೋರ್ಟ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಈ ಒಂದು ವರ್ಷನ್ ಆಫ್ ವೀಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸುತ್ತೆ. ಜೊತೆಗೆ ಡಿಸ್ಪ್ಲೇಲಿ ಇರೋವಂಥ ನಂಬರ್ನ ನೀವು ಏನಾದರೂ ರೀಚ್ ಔಟ್ ಆದರೆ ಕುಕಿಂಗ್ ಇರ್ಬೋದು, ಬೇಕಿಂಗ್, ನಿಮ್ಗೆ ಯಾವ್ದು ಏನೇನು ಇಷ್ಟ ಇದೆ ಅದನ್ನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮೋರ್ ಡೀಟೇಲ್ಸ್ನ ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಬೋದು.